ಬೇರೆ ಎಲ್ಲಾದರೂ ಹೋಗೋಣ ಅಂತ ಅವ್ರು ಏನು ಮಾಡ್ತಾರಂದರೆ ಒಂದು ಗುಹೆಯನ್ನು ಹುಡ್ಕೊಂಡು ಹೋಗ್ತಾರೆ. ಅವರಿಗೊಂದು ಗುಹೆ ಸಿಗುತ್ತೆ. ಆ ಗುಹೆಯಲ್ಲಿ ಅವರು ಧ್ಯಾನವನ್ನು ಮುಂದುವರಿಸ್ತಾರೆ. ಈ ರೀತಿ ಇರಬೇಕಾದ್ರೆ ಒಮ್ಮೆ ಏನಾಗುತ್ತಂದರೆ ಮೊದಲ 3 ಆಳ್ವಾರ್ಗಳು ಅಂದರೆ ಪೊಯ್ಹೆ ಆಳ್ವಾರ್, ಭೂದತ್ತಾಳ್ವಾರ್ ಹಾಗೂ ಪೇಯಾಳ್ವಾರ್ ಇವರು 3 ಜನ ಸಂಚಾರ ಮಾಡ್ಕೊಂಡು ಬರ್ತಾ ಇರ್ತಾರೆ. ಈ ತಿರುಮಲಸೈ ಆಳ್ವಾರ್ ಅವರು ಇರುವ ಜಾಗದಲ್ಲಿ ಅವರು ಬಂದಾಗ ಆ ಗುಹೆ ಏನಿದೆ ಅಲ್ಲಿಂದ ಒಂದು ಉಜ್ವಲವಾದ ಒಂದು ಪ್ರಭೆ ಇವರಿಗೆ ಕಾಣಿಸುತ್ತೆ. ಈ 3 ಆಳ್ವಾರ್ ಅವರಿಗೆ ಗೊತ್ತಾಗುತ್ತೆ ಇಲ್ಲಿ ತಿರುಮಲಸೈ ಆಳ್ವಾರ್ ಅವರು ಇದ್ದಾರೆ ಅಂತ. ಪೇಯಾಳ್ವಾರ್ ಅವರಿಗೆ ಗೊತ್ತಾಗ್ಬಿಡುತ್ತೆ ತನ್ನ ಶಿಷ್ಯ ಇಲ್ಲೇ ಇದ್ದಾನೆ ಅಂತ. ಅವರು ತನ್ನ ಒಂದು ಜ್ಞಾನ ದೃಷ್ಟಿಯಿಂದ ಅದನ್ನು ಕಂಡುಕೊಳ್ತಾರೆ. ಆ ಒಂದು ಗುಹೆಯ ಒಳಗಡೆ ಇರುವಂತಹ ತಿರುಮಲಸೈ ಆಳ್ವಾರ್ ಅವ್ರನ್ನ ಇವರು ಹೊರಗಡೆಯಿಂದನೇ ತಮ್ಮ ಒಂದು ಜ್ಞಾನದಿಂದ ಅವರು ಮಾತಾಡಿಸ್ತಾರೆ. ಅವರು ಕೇಳ್ತಾರೆ, ಭಾರ್ಗವ ಮುನೀಂದ್ರ ಸೌಖ್ಯವೇ ಅಂತ. ಆಗ ಒಳಗಡೆ ಧ್ಯಾನದಲ್ಲಿ ಇದ್ದಂತಹ ತಿರುಮಲಸೈ ಆಳ್ವಾರ್ ಅವರಿಗೆ ಮೊದಲ 3 ಆಳ್ವಾರ್ಗಳು ಬಂದಿದ್ದಾರೆ ಅನ್ನೋದು ಅವರ ಒಂದು ಜ್ಞಾನ ದೃಷ್ಟಿ ಗೊತ್ತಾಗುತ್ತೆ. ಆಗ ಗುಹೆಯ ಒಳಗಡೆ ಇರುವಂತಹ ತಿರುಮಲಸೈ ಆಳ್ವಾರ್ ಅವರು ತಮ್ಮ ಒಂದು ಜ್ಞಾನ ದೃಷ್ಟಿ ಮತ್ತು ಶಕ್ತಿಯಿಂದ ಪೇಯಾಳ್ವಾರ್ ಅವರಿಗೆ ಉತ್ತರವನ್ನು ನೀಡ್ತಾರೆ. ಅವರು ಏನು ಹೇಳ್ತಾರಂದರೆ, ಪದ್ಮ, ಮಾಧವಿ, ಕುಸುಮ, ಖೈರೋದ್ಭವ ಮುನಿಗಳು ಸೌಖ್ಯವೇ ಅಂತ ಕೇಳ್ತಾರೆ. ಅಂದರೆ ನಮಗೆ ಗೊತ್ತು ಮೊದಲ 3 ಆಳ್ವಾರ್ಗಳು ಪುಷ್ಪಗಳಲ್ಲಿ ಜನಿಸಿದವರು. ಆ ಪುಷ್ಪಗಳ ಹೆಸರನ್ನು ಹೇಳಿ ತಿರುಮಲಸೈ ಆಳ್ವಾರ್ ಅವರು ನೀವು ಸೌಖ್ಯವೇ ಅಂತ ಕೇಳ್ತಾರೆ. ಆಮೇಲೆ ಅವರು ಹೊರಗಡೆ ಬರ್ತಾರೆ. ಹೊರಗಡೆ ಬಂದಾಗ ಇವರೆಲ್ಲರಿಗೂ ತುಂಬ ಸಂತೋಷ. ಈ 4 ಆಳ್ವಾರ್ಗಳು ಆ ಸ್ಥಳದಲ್ಲಿ ದೇವರ ಬಗ್ಗೆ ಮಾತಾಡ್ತಾ ಕೆಲವೊಂದು ಕಾಲವನ್ನು ಕಳೆದರು ಅಂತ ಹೇಳಲಾಗ್ತಾಯಿದೆ. ನಂತರ ಮೊದಲ 3 ಆಳ್ವಾರ್ಗಳು ತಮ್ಮ ಒಂದು ಸಂಚಾರವನ್ನು ಮುಂದುವರಿಸಿದ್ರು ಅಂತ ಹೇಳಲಾಗ್ತಾಯಿದೆ. ಇದಾದ ನಂತರ ತಿರುವಲ್ಲಿಕ್ಕೇಣಿಯಲ್ಲಿ ಧ್ಯಾನ ಮಾಡ್ತಾ ಇದ್ದಂತಹ ತಿರುಮಲಸೈ ಆಳ್ವಾರ್ ಅವರು ಅಲ್ಲಿಂದ ಕಾಂಚೀಪುರಂನಲ್ಲಿರುವ ತಿರುವಕ್ಕಾಗೆ ಹೋದರು ಅಂತ ಹೇಳಲಾಗ್ತಾಯಿದೆ. ಅಲ್ಲಿ ನಡೆದ ಘಟನೆಯನ್ನು ನಾವು ಮೊದಲೇ ನೋಡಿದ್ದೀವಿ. ಅಂದರೆ ಆ ಯತೋದ್ಗಾರಿ ದೇವಸ್ಥಾನದಲ್ಲಿ ಇವರ ಮಾತನ್ನು ಕೇಳಿ ವಿಷ್ಣು ಇವರ ಹಿಂದೆಯೇ ಹೋಗಿ ಊರಿಂದ ಹೊರಗಡೆ ಇದ್ದಿದ್ದು, ನಂತರ ಊರ ಒಳಗೆ ಬಂದಿದ್ದು, ಇದೆಲ್ಲವನ್ನು ನಾವು ನೋಡಿದ್ವಿ. ಕಣಿಕಣ್ಣನ್ ಇವರೊಂದಿಗೆ ಬಂದು ಅಲ್ಲಿ ಇದ್ದದ್ದು, ಇದನ್ನೆಲ್ಲ ನಾವು ನೋಡಿದ್ವಿ. ತಿರುವೆಕ್ಕಾದಿಂದ ಅವರು ತಿರುಕ್ಕುಡಂದೈ ಕುಂಭಕೋಣಂನಲ್ಲಿದೆ ಅಲ್ಲಿರುವಂತಹ ಆರಾವಮುದನ್ ದೇವರನ್ನು ನೋಡಬೇಕು ಅಂತ ಅವರಿಗೆ ಆಸೆ ಇತ್ತು. ಅದಕ್ಕಾಗಿ ಅವರು ಹೊರಡ್ತಾರೆ. ಆ ದಾರಿಯಲ್ಲಿ ಅವರು ಪೆರುಂಪುಳಿಯೂರಲ್ಲಿ ಮಾಡಿದಂತಹ ಒಂದು ಪವಾಡವನ್ನು ನಾವು ನೋಡಿದ್ವಿ. ಅವರು ಅಲ್ಲಿಂದ ತಿರುಕ್ಕುಡಂದೈಗೆ ಬರ್ತಾರೆ. ಅಲ್ಲಿ ಇರುವಂತಹ ಆರಾವಮುದನ್ ಪೆರುಂ